ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದವರೆಲ್ಲರ ಮೇಲೆಯೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯಿಯ ಮಾತು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಚನ. ಅರಣ್ಯಕಾಂಡ 13:30. ದೇವರ ವಾಕ್ಯವು ಹೇಗೆ ಹೇಳ್ತದೆ? ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಈ ಸಂಗತಿಗಳನ್ನ ವಿಶೇಷವಾಗಿ ವಿವರಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅರಣ್ಯಕಾಂಡದ 13ನೇ ಅಧ್ಯಾಯ ಇದೊಂದು ವಿಶೇಷವಾದ ಅಧ್ಯಾಯ. ಇಲ್ಲಿ ಮೋಶೆ ಅವರು ಸ್ವಾಧೀನ ಮಾಡಿಕೊಳ್ಳಬೇಕಾಗಿರುವ ಕಾನಾನ್ ದೇಶ ಎಂಥದ್ದು ಎಂಬುದನ್ನು ತಿಳ್ಕೊಳ್ಳುವುದಕ್ಕಾಗಿ ಆತನು ಪ್ರತಿ ಕುಲದಿಂದ ಒಬ್ಬೊಬ್ಬರಂತೆ ಆರಿಸಿಕೊಂಡು 12 ಮಂದಿಯನ್ನು ಆತನು ಕಾನಾನ್ ದೇಶವನ್ನು ಸುತ್ತಿಕೊಂಡು ಅದರ ಪರಿಸ್ಥಿತಿಗಳನ್ನ, ಸ್ಥಿತಿಗತಿಗಳನ್ನ, ಜನ ನಿವಾಸಿಗಳು ಎಂಥವರೆಂಬುದನ್ನು ತಿಳ್ಕೊಂಡು ಬರುವಂತೆ ಅವ್ರನ್ನ ಕಳಿಸಿಕೊಡ್ತಾನೆ. ಅವರು 40 ದಿವಸ ಪರ್ಯಂತರ ದೇಶವನ್ನು ಸುತ್ತಿ ಹಿಂದಕ್ಕೆ ಬರ್ತಾರೆ. ಬರುವಾಗ ದೊಡ್ಡ ದೊಡ್ಡ ದ್ರಾಕ್ಷಿಯ ಗೊಂಚಲುಗಳನ್ನು ಕೊಯ್ದು ಕೊಂಬೆಗಳಲ್ಲಿ ಹೊತ್ತುಕೊಂಡು ಬರ್ತಾರೆ. ದೊಡ್ಡ ದೊಡ್ಡ ಗೊಂಚಲುಗಳ ಕೊಂಬೆಗಳನ್ನ ಕೊಯ್ದುಕೊಂಡು ಬರ್ತಾರೆ. ಇನ್ನು ವಿಧ ವಿಧವಾದ ಹಣ್ಣುಗಳನ್ನ ತರ್ತಾರೆ. ದಾಳಿಂಬೆ ಅಂಜೂರ ಹಣ್ಣುಗಳನ್ನ ತರ್ತಾರೆ. ನಂತರದಲ್ಲಿ ಬಂದವರು ಈ ಅರಣ್ಯಕಾಂಡ 13ನೇ ಅಧ್ಯಾಯದ 25ರಿಂದ 29ರವರೆಗೂ ಒಂದು ಸಣ್ಣ ವಿವರಣೆಯನ್ನು ಅವರು ಅಲ್ಲಿ ಕೊಡ್ತಾರೆ. ಅವರ ಬೆಳೆಯ ಕುರಿತು, ದೇಶದ ಸಮೃದ್ಧಿಯ ಕುರಿತು, ಯಾವ ಯಾವ ಮೂಲ ನಿವಾಸಿಗಳು ದೇಶದ ಯಾವ ಯಾವ ಪ್ರದೇಶಗಳಲ್ಲಿ ವಾಸಿಗಳಾಗಿದ್ದಾರೆ, ಇವುಗಳೆಲ್ಲವನ್ನ ಅವರು ಬಹಳ ಸಂಕ್ಷಿಪ್ತವಾಗಿ ವಿವರಿಸಿದ ಭಾಗವನ್ನಲ್ಲಿ ನಾವು ಓದ್ಬೋದು. ಆದರೆ 12 ಮಂದಿಯಲ್ಲಿ 10 ಮಂದಿ ಮಾತನಾಡಿದ ರೀತಿ ದೇಶದ ಜನರ ಹೃದಯ ಒಡೆದು ಹೋಗುವಂತೆ ಮಾಡ್ತದೆ. ಅವರ ನಂಬಿಕೆ, ವಿಶ್ವಾಸವನ್ನು ಕೆಡಿಸ್ತದೆ. ಅದರ ಪರಿಣಾಮ ಈ 30ನೇ ವಚನದಲ್ಲಿ ಓದ್ತೇವೆ, ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ. ಜನ ಒಮ್ಮೆಲೆ ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಿಕ್ಕೆ ಆರಂಭಿಸ್ತಾರೆ. ಆದರೆ ಆ ಗೂಢಾಚಾರರಲ್ಲಿ ಒಬ್ಬನು ಕಾಲೇಬನು, ಯಹೂದ ಕುಲದವನು. ಅವನು ಕೂಡಲೇ ಜನರ ಸಮೀಪ ಬಂದು ಆತನು ಹೇಳ್ತಾನೆ, ಜನರನ್ನು ಸುಮ್ಮನಿರಿಸ್ತಾನೆ. ಗುಣಗುಟ್ಟುವ ಜನಕೂಟದ ಎದುರು ಆತನು ಬಂದು ಅವರ ಗುಣಗುಟ್ಟುವಿಕೆಯನ್ನು ಸುಮ್ಮನಿರಿಸಿದ ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ. ಈಗ ಆತನು ಮಾತನಾಡ್ತಾನೆ. ಅವರು ಇತರರು ಮಾತನಾಡಿದ ಮಾತು ಜನರಲ್ಲಿ ಭಯ ಹುಟ್ಟಿಸಲಾಗಿ ಈತನು ಹೇಳ್ತಾನೆ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ. ಈತನು ಮಾತನಾಡೋದಕ್ಕೆ ಮೊದಲು ಮಾತನಾಡಿದವರು ಹೇಗೆ ಮಾತನಾಡಿದ್ರು ಗೊತ್ತಿಲ್ಲ. ಅದನ್ನು ಕೇಳಿಸಿಕೊಳ್ಳುವಂಥದ್ದು ಇತರ ಜನರಿಗೆ ಕಷ್ಟ ಸಾಧ್ಯವಾಗಿತ್ತು. ಆದರೆ ಕಾಲೇಬನಿಗೆ ಸುಲಭವಾಗಿ ಹೇಳ್ತಾನೆ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ. ನಂತರದಲ್ಲಿ ಆತನು ಹೇಳ್ತಾನೆ, ಅದನ್ನು ಜಯಿಸಬಲ್ಲೆವು. ಈತನ ಕಣ್ಣಿಗೆ ಅದನ್ನು ಸುಲಭವಾಗಿ ಹತ್ತಿಕೊಂಡು ಹೋಗಿ ಸ್ವಾಧೀನ ಮಾಡಿಕೊಳ್ಳುವಂಥದ್ದು ಕಾಣ್ತಾ ಇದೆ. ಮತ್ತು ಜಯಿಸುವಂಥ ಸಾಮರ್ಥ್ಯ ನಮ್ಮಲ್ಲಿದೆ ಎಂಬುದು ಈತನ ಕಣ್ಣಿಗೆ ಕಾಣ್ತಾ ಇದೆ. ಪ್ರೇರೆ, 12 ಮಂದಿಯಲ್ಲಿ 10 ಜನರು ಈ ವಿಧವಾಗಿ ಮಾತನಾಡಲಿಲ್ಲ. ಯಾವುದಾದ್ರೂ ಒಂದು ವಿಷಯಕ್ಕೆ ದೇವರು ನಿಮ್ಮನ್ನು ನೇಮಿಸೋದಾದರೆ, ಅಥವಾ ನೀವು ನಾನಾ ಸ್ಥಿತಿಗತಿಗಳ ನಡುವೆ ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ, ಅಥವಾ ನಿಮಗೆ ಕೊಡಲ್ಪಟ್ಟ ಪ್ರಾಜೆಕ್ಟ್ಗಳಲ್ಲಿ, ಅಥವಾ ನಿಮ್ಮ ಹೊಣೆಯಲ್ಲಿ ನಿಮಗೆ ಒದಗಿಸಿದ ಜವಾಬ್ದಾರಿಗಳಲ್ಲಿ ಅವುಗಳನ್ನ ಕಂಡು ಇದು ಸಾಧ್ಯವಿಲ್ಲ ಎಂಬುದಾಗಿ ಹಿಂಜರಿತೀರೋ, ಅಥವಾ ಸಾಧಿಸಲಿಕ್ಕೆ ಮನಸ್ಸಿರುವವರ ಮನಸ್ಸನ್ನು ಸಹ ಕೆಡಿಸುವವರಾಗಿ ಮಾತನಾಡ್ತೀರೋ, ಅಥವಾ ಅದು ಅಸಾಧ್ಯವಾಗಿ ಕಂಡರೂ ಇಲ್ಲ, ನಾವು ಇದನ್ನು ಸಾಧಿಸಲು ನಮ್ಮಿಂದ ಸಾಧ್ಯ ಎಂಬುದಾಗಿ ನೀವು ವಿಶ್ವಾಸದಿಂದ ದೃಢಗೊಂಡು ಮಾತನಾಡಿ ಇತರರನ್ನು ಸಹ ದೃಢಪಡಿಸುವವರಾಗಿದ್ದೀರೋ. ಪ್ರೇರೆ, ಹಾಗಾದರೆ ಈ ಕಾಲೇಬನು ಮಾತನಾಡಿದ ಈ ಮಾತುಗಳನ್ನು ದೇವರ ವಾಕ್ಯ ಬರೆಯುತ್ತಿರುವುದಾದರೆ ದೇವರು ಈತನ ಮಾತುಗಳನ್ನ ಮೆಚ್ಚಿದ್ದಾನೆ.
ಈತನ ಈ ಮಾತು ಗುಣಗುಟ್ಟುವವರ ಬಾಯನ್ನ ಅದು ಸುಮ್ಮನಾಗಿಸಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಅಪನಂಬಿಕೆಯ ಮಾತುಗಳು, ಅಧೈರ್ಯದ ಮಾತುಗಳು, ಸೋಲನ್ನು ಒಪ್ಪಿಕೊಳ್ಳುವಂಥ ಮಾತುಗಳಲ್ಲಿ ಈ ದಿನ ನಿಂತಿರುವುದಾದರೆ, ದೇವರ ಸೇವೆ ಮಾಡುವಂಥ ನಾವುಗಳು ಅನೇಕ ನೆಪಗಳನ್ನು ಒಡ್ಡುತ್ತಾ ಈ ಕಾರ್ಯವು ಈಗ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ ಸಾಧಿಸಬೇಕಾದವರನ್ನು ಸಹ ಹಿಂಜಾರಿ ಹೋಗುವಂತೆ ಮಾಡ್ತಿರುವುದಾದರೆ ಆ ಮಾತುಗಳನ್ನ ನಿಲ್ಲಿಸಬೇಕಾದ ಸಂದರ್ಭ. ಬದಲಾಗಿ ನಾವು ಉತ್ತೇಜಿತರಾಗಿ ಇತರರನ್ನು ಉತ್ತೇಜನ ಪಡಿಸಿ ಜಯದೊಳಗೆ ಇತರರನ್ನ ನಡೆಸುವಂಥ ಒಂದು ದೊಡ್ಡ ಜವಾಬ್ದಾರಿ ನಮಗೆ ಕೊಡಲ್ಪಟ್ಟದೆ. ಕರ್ತನಾದ ಯೇಸು ಕ್ರಿಸ್ತನನ್ನು ಗಮನಿಸೋಣ. ಆತನು ಮುಖಕ್ಕೆ ಗುದ್ದನ್ನು, ನಾನಾ ವಿಧವಾದ ಪೆಟ್ಟುಗಳನ್ನ ತಿಂದು, ಬೆನ್ನಿಗೆ ಕೊರಡೆ ಪೆಟ್ಟುಗಳು, ಚಡಿಪೆಟ್ಟುಗಳನ್ನ ತಿಂದು, ದೇಹವೆಲ್ಲ ರಕ್ತಸ್ರಾವ ಆಗುತ್ತಿರುವಾಗ, ತಲೆ ಮೇಲೆ ಮುಳ್ಳಿನ ಕಿರೀಟ ಇರುವಾಗಲೇ ಭಾರವಾದ ಶಿಲುಬೆನ ಹೊರುತ್ತಾ ಆತನು ಕಲ್ವಾರಿ ಬೆಟ್ಟದ ಕಡೆಗೆ ನಡೆದು ಬೆಟ್ಟವನ್ನು ಹತ್ತಿ ಅಲ್ಲಿ ಶಿಲುಬೆಗೆ ಜಡೆಯಲ್ಪಟ್ಟವನಾಗಿ ಆ ತಂದೆಯಾದ ದೇವರಿಂದ ಆತನು ಕೊಡಲ್ಪಟ್ಟ ಪ್ರತಿ ಜವಾಬ್ದಾರಿಗಳಲ್ಲಿ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಯಾವುದನ್ನೂ ತಪ್ಪಿಸದೆ ಎಲ್ಲವನ್ನ ಪೂರೈಸಿ ತೀರಿತು ಎಂಬುದಾಗಿ ಜಯಶಾಲಿಯ ಘೋಷವನ್ನು ಮೊಳಗಿದನಲ್ಲ. ಅಪೊಸ್ತಲರು ಜಯಶಾಲಿಗಳಾಗಿ, ರಕ್ತಸಾಕ್ಷಿಗಳಾಗಿ ಅವ್ರು ನಮ್ಮ ಎದುರು ಮಾದರಿಗಳಾಗಿದ್ದಾರಲ್ಲ. ಪೌಲನು ತನ್ನ ಓಟವನ್ನು ಕಡೆಗಾಣಿಸಿ ಶ್ರೇಷ್ಠ ಹೋರಾಟವನ್ನು ಹೋರಾಡಿ ತನಗೆ ನೇಮಕವಾದದನ್ನು ಪೂರೈಸಿದನ್ನು ಆತನು ಜಯಘೋಷದೊಡನೆ ಆತನು ಹೇಳಿದಾನಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುವ ದೇವರೊಂದಿಗೆ ನಾವು ನಡೆಯುತ್ತಾ ಆತ ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳನ್ನಾಗಿ ಮಾಡ್ತಾನೆ ಎನ್ನುವಂಥ ವಾಕ್ಯವನ್ನು ಹಿಡಿದು ನಾವು ಮುಂದಕ್ಕೆ ಹೋಗುವುದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ಪರಿಸ್ಥಿತಿಗಳನ್ನ ಕಂಡು ಅಳುಕದೆ ನಾವು ಅಚಲರಾಗಿ ಮುಂದುವರಿಯುವುದಕ್ಕೆ ದೇವರಾತ್ಮನ ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಾನಾ ಪರಿಸ್ಥಿತಿಗಳಲ್ಲಿ ದೇವಜನರು ಹಾದು ಹೋಗುತ್ತಿರುವಲ್ಲಿ ದೇವರೇ, ಕಾಲೇಬನಂತೆ ಮಾತನಾಡತಕ್ಕ ಹೃದಯವನ್ನು, ಬಾಯಿಯನ್ನು ನಮಗೆ ಅನುಗ್ರಹಿಸು ಸ್ವಾಮಿ. ಕರ್ತನೆ, ಸವಾಲುಗಳನ್ನು ಕಂಡು ನಾವು ಅವುಗಳ ಮೇಲೆ ಹತ್ತಿ ಹೋಗುವಂಥ ಛಲ, ಅದನ್ನು ಸ್ವಾಧೀನ ಮಾಡಿ ನಿನಗಾಗಿ ನಾವು ಏನನ್ನು ಸ್ವಾಧೀನ ಮಾಡಿಕೊಳ್ಳಬೇಕು ಅದನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕ ಈ ಒಂದು ದೃಢತೆ, ನಂಬಿಕೆ, ಅಭಿಷೇಕ ಮತ್ತು ಕರ್ತನೆ, ನಾವು ಅದನ್ನು ಜಯಿಸಬಲ್ಲವೇ ಅನ್ನುವಂಥ ದೃಢ ವಿಶ್ವಾಸ, ಅಭಿಷೇಕ ಕ್ರಿಸ್ತನ ಸಭೆಗೆ ಅಧಿಕವಾಗಿ ಕೊಡು ಸ್ವಾಮಿ. ಈ ಕಾಲಕ್ಕೆ ಕ್ರಿಸ್ತನ ಸಭೆ ಏನನ್ನು ಸಾಧಿಸಬೇಕು ಅದನ್ನು ಮಾಡುವುದಕ್ಕೆ, ದೇವರ ರಾಜ್ಯ ಏನನ್ನು ಸಾಧಿಸಬೇಕು ಅದನ್ನು ಕರ್ತನ ನಿನ್ನ ಜನರಾದ ನಾವು ಸಾಧಿಸಲಿಕ್ಕಾಗುವಂತೆ ನಮ್ಮನ್ನು ವಿಶೇಷವಾಗಿ ನೀನು ಬಲಪಡಿಸು. ಕೇಳುಗರನ್ನ ಬಲಪಡಿಸು ಸ್ವಾಮಿ. ಕ್ರಿಸ್ತನ ಸಭೆಯನ್ನು ಬಲಪಡಿಸು, ಈ ದೇಶದಲ್ಲಿ ಬಲಪಡಿಸು. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.